Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಪ್ರಾಬ್ಲಮ್ ವೆಕ್ಟರ್ಸ್ ಚಾಪ್ಟರ್ದು. ಲೆಟ್ ಎ ಬಾರ್ ಈಸ್ ಈಕ್ವಲ್ ಟು ಮೈನಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಆ್ಯಂಡ್ ಬಿ ಬಾರ್ ಈಸ್ ಈಕ್ವಲ್ ಟು 8i ಕ್ಯಾಪ್ ಮೈನಸ್ ಪ್ಲಸ್ 7j ಕ್ಯಾಪ್ ಮೈನಸ್ 3k ಕ್ಯಾಪ್ ಆ್ಯಂಡ್ ಸಿ ಬಾರ್ ಈಸ್ ಎನಿ ವೆಕ್ಟರ್ such that a bar cross c bar is equal to b bar and c bar dot I plus j plus k is equal to 4, then a cross b whole square is equal to ಅಂತ ಹೇಳಿದ್ದಾರೆ. ಓಕೆನಾ. ಸೊ ನಮಗೆ ಕೆಲವೊಂದು ಫಾರ್ಮುಲಾಸ್ ಗೊತ್ತಿರಬೇಕು, ಫಾರ್ಮುಲಾಸ್ ಕಾನ್ಸೆಪ್ಟ್. ಓಕೆನಾ. ಬೇಸಿಕ್ಕಿಗೆ ಸೊ ಕೆಲವೊಂದು ಕಾನ್ಸೆಪ್ಟ್ ಮಾತ್ರ ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಕಾನ್ಸೆಪ್ಟ್ ಏನು ನಮಗೆ? ಫಸ್ಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು? magnitude a square magnitude b square plus 2 times of a bar dot b bar. ಓಕೆನಾ. ನೆಕ್ಸ್ಟ್ ಯಾವುದು? ಇಫ್ ಎ ಬಾರ್ ಕ್ರಾಸ್ ಬಿ ಬಾರ್ ಇಸ್ ಈಕ್ವಲ್ ಟು ಅಂತ ಫಾರ್ಮುಲಾ ಯಾರು ಕೊಟ್ಟರೆ ಇದು ಆಲ್ರೆಡಿ ಗೊತ್ತಲ್ಲ. ಫಸ್ಟ್ ಲೈನ್ ಡಿಟರ್ಮಿನೆಂಟ್ ಆಫ್ ಐ ಜೆ ಕೆ, ಇಲ್ಲಿ ಎ ಬಾರ್ ಕೋಫಿಷಿಯೆಂಟ್ಸ್ ಲೈಕ್ a1 b1 c1, ಇಲ್ಲಿ ಬಿ ಬಾರ್ ಕೋಫಿಷಿಯೆಂಟ್ಸ್ a2 b2 c2. ಇದೊಂದು ಗೊತ್ತಿರಬೇಕು. ಎನಿವೆ ಡಾಟ್ ಪ್ರಾಡಕ್ಟ್ ನಿಮಗೆ ಗೊತ್ತಿರುತ್ತೆ, ಲೈಕ್ ಇಫ್ ಎ ಬಾರ್ ಡಾಟ್ ಬಿ ಬಾರ್ ಇಸ್ ಈಕ್ವಲ್ ಟು, ಸೊ ಇದೇನು a1 a2 ಪ್ಲಸ್ b1 b2 ಪ್ಲಸ್ c1 c2. ಕರೆಕ್ಟಾ? ಸೊ ಈಗ ಕ್ವಶನ್ಸಿಗೆ ಹೋಗೋಣ. ಈಗ ಕ್ವಶನ್ ಏನು ಕೊಟ್ಟಿದ್ದಾನೆ? ಕ್ವಶನಲ್ಲಿ ಕೊಟ್ಟರೆ ಇನ್ಫಾರ್ಮೇಷನ್ ಈಸ್ ಎ ಬಾರ್ ಕ್ರಾಸ್ ಸಿ ಬಾರ್ ಇಸ್ ಈಕ್ವಲ್ ಟು ಬಿ ಬಾರ್ ಆ್ಯಂಡ್ ಸಿ ಬಾರ್ ಡಾಟ್ ಐ ಪ್ಲಸ್ ಜೆ ಪ್ಲಸ್ ಕೆ ಇಸ್ ಈಕ್ವಲ್ ಟು 4. ಇಲ್ಲೇನಿಗೆ ಕೊಟ್ಟಿರೋದು ಎ ಬಾರ್ ಮತ್ತು ಬಿ ಬಾರ್ ಕೊಟ್ಟಿದ್ದಾರೆ, ಸಿ ಬಾರ್ ಬಗ್ಗೆ ಏನೇ ಇನ್ಫಾರ್ಮೇಷನ್ ಇಲ್ಲ ಆ ಥರ. ಕರೆಕ್ಟಾ? ಸೊ ಅಲ್ಲಿಗೆ ಕನ್ಸಿಡರ್ ಸಿ ಬಾರ್ ಇಸ್ ಈಕ್ವಲ್ ಟು ಒಂದು ಯಾವುದಾದ್ರು ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಅಂತ ಕನ್ಸಿಡರ್ ಮಾಡಲ. ಈಗ ಗಿವನ್ ಏನು ಕೊಟ್ಟಿದ್ದಾನೆ? ಫಸ್ಟ್ ಒನ್ ಎ ಬಾರ್ ಕ್ರಾಸ್ ಸಿ ಬಾರ್ ಇಸ್ ಈಕ್ವಲ್ ಟು ಬಿ ಬಾರ್. ಸೆಕೆಂಡ್ ಇನ್ಫಾರ್ಮೇಷನ್ ಏನು ಕೊಟ್ಟಿದ್ದಾರೆ? ಆ್ಯಂಡ್ ಸೆಕೆಂಡ್ ಇನ್ಫಾರ್ಮೇಷನ್ ಇಸ್ ಸಿ ಬಾರ್ ಡಾಟ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಇಸ್ ಈಕ್ವಲ್ ಟು 4. ಇವೆರಡು ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಬೇಕು. ಓಕೆ. ಸೊ ನನಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ಗಿಂತ ಮುಂಚೆ ಸಿ ವೆಕ್ಟರ್ ಬೇಕಾ? ಸಿ ವೆಕ್ಟರ್ ಸಿಕ್ಕರೆ ಎ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಕಂಡಿಬೋದು. ಈಗ ಸಿ ವೆಕ್ಟರ್ಗೋಸ್ಕರ ಫಸ್ಟು ಎ ವ್ಯಾಲ್ಯೂ ಏನು ಕೊಟ್ಟಿದ್ದಾನೆ? ಎ ಬಾರ್ ಇಸ್ ಈಕ್ವಲ್ ಟು ಇಲ್ಲಿಂದ ಏನು ಮೈನಸ್ ಐ ಕ್ಯಾಪ್. ಓಕೆ, ಡೈರೆಕ್ಟಾಗಿ ಬರೀಲ್ಲ, ನಾನು ಬರೆಯೋಣ ಒಂದು ಸ್ಟೆಪ್. ಮೈನಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಸಿ ಬಾರ್ ಅಂದರೆ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ವಿಚ್ ಈಸ್ ಈಕ್ವಲ್ ಟು ಬಿ ಬಾರ್. ಬಿ ಬಾರ್ ಅಂದರೆ ಏನು ಬರೀಬೋದು? ಬಿ ಬಾರ್ ಈಸ್ ಈಕ್ವಲ್ ಟು 8i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಮೈನಸ್ 3k ಕ್ಯಾಪ್. ಓಕೆನಾ. ಸೊ ಎ ಬಾರ್ ಕ್ರಾಸ್ ಬಿ ಬಾರ್ ಅಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ? ಅಲ್ಲಿಗೆ ಡಿಟರ್ಮಿನೆಂಟ್ ಆಫ್ ಫಸ್ಟ್ ಲೈನ್ ಏನು? ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್, ಸೆಕೆಂಡ್ ಲೈನು -1 2 2, ಥರ್ಡ್ ಲೈನು ಎಕ್ಸ್ ವೈ ಝೆಡ್. ಕರೆಕ್ಟಾ? ಡೆಟ್ ಕ್ಲೋಸ್ ವಿಚ್ ಈಸ್ ಈಕ್ವಲ್ ಟು ಈ ಕಡೆ ವಿಚ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ? 8i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಮೈನಸ್ 3k ಕ್ಯಾಪ್. ಕರೆಕ್ಟಾ? ಡೆಟ್ನ ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು ಅಂತ ಆಲ್ರೆಡಿ ಗೊತ್ತಲ್ಲ. ಸೊ ಡೆಟ್ ಏನು ಮಾಡ್ತೀವಿ? ಫಸ್ಟು ಐ ಕ್ಯಾಪ್ ಇಂಟು ಈ ರೋ ಮತ್ತು ಈ ಕಾಲಮ್ನ ರಿಮೂವ್ ಮಾಡಿ ಇದು ಇಂಟು ಇದು ಅಂದರೆ 2 ಇಂಟು ಝೆಡ್ ಮೈನಸ್ 2 ಇಂಟು ವೈ ಅಂತ ಬರಿತೀವಿ. ಕರೆಕ್ಟಾ? ಎಕ್ಸ್ಪ್ಲೇನ್ ಮಾಡಿದಾಗ ಏನಾಗುತ್ತೆ? ಅಲ್ಲಿಗೆ ಐ ಕ್ಯಾಪ್ ಇಂಟು, ಸೊ ಏನು ರಿಮೂವ್ ಮಾಡ್ತೀನಿ? ಈ ರೋ ಮತ್ತು ಈ ಕಾಲಮ್ ರಿಮೂವ್ ಮಾಡಿ ಇದು ಇಂಟು ಇದು ಮೈನಸ್ ಇದು ಇಂಟು ಇದು. ಕರೆಕ್ಟಾ? ಸೊ ಅಲ್ಲಿ ಏನಾಗುತ್ತೆ? ಅಲ್ಲಿಗೆ ಐ ಕ್ಯಾಪ್ ಇಂಟು 2z ಮೈನಸ್ 2y ವಿಚ್ ಈಸ್ ಮೈನಸ್, ನೆಕ್ಸ್ಟು ಅಲ್ಲಿಗೆ ಐ ಕ್ಯಾಪ್ ಇನ್ನು ಮುಗೀತಾ. ನೆಕ್ಸ್ಟ್ ಜೆ ಕ್ಯಾಪ್ ಆಲ್ಟರ್ನೇಟಿವ್ ಪ್ಲಸ್ ಮೈನಸ್ ಜೆ ಕ್ಯಾಪ್ ಇಂಟು ಅಂದರೆ ಜೆ ಕ್ಯಾಪ್ ಇಂದು ರೋ ಮತ್ತು ಕಾಲಮ್ನ ರಿಮೂವ್ ಮಾಡಿ ಇದು ಇಂಟು ಇದು ಮೈನಸ್ ಇದು ಇಂಟು ಇದು. ಕರೆಕ್ಟಾ? ಸೊ ಅಲ್ಲಿಗೆ ಏನಾಗುತ್ತೆ? ಅಲ್ಲಿಗೆ ಮೈನಸ್ ಜೆ ಕ್ಯಾಪ್ ಇಂಟು ಮೈನಸ್ ಝೆಡ್ ಮೈನಸ್ 2x ಪ್ಲಸ್ ಕೆ ಕ್ಯಾಪ್ ಇಂಟು ಸೇಮ್ ಕೆ ಕ್ಯಾಪ್ ಇಂಟು ಏನು ಮಾಡ್ತೀವಿ? ಕೆ ಕ್ಯಾಪ್ ಈ ರೋ ಈ ಕಾಲಮ್ ರಿಮೂವ್ ಮಾಡಿ ಈ ಪಾರ್ಟ್ ಇದು ಇಂಟು ಇದು ಮೈನಸ್ ಇದು ಇಂಟು ಇದು. ಕರೆಕ್ಟಾ? ಸೊ ಅಲ್ಲಿಗೆ ಆನ್ಸರ್ ಏನಾಗುತ್ತೆ? ಅಲ್ಲಿ ಕೆ ಕ್ಯಾಪ್ ಇಂಟು ಮೈನಸ್ ವೈ ಮೈನಸ್ 2x ವಿಚ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ? 8i ಕ್ಯಾಪ್ ಪ್ಲಸ್ 7j ಕ್ಯಾಪ್ ಮೈನಸ್ 3k ಕ್ಯಾಪ್.
ಸೊ ಈಗೇನು ಮಾಡ್ತೀನಿ, ಕಂಪೇರಿಂಗ್ ಕೋಎಫಿಷಿಯೆಂಟ್ಸ್ ಓಕೆನಾ. ಸೊ ಕಂಪೇರಿಂಗ್ ಕೋಎಫಿಷಿಯೆಂಟ್ಸ್ ಮಾಡಿದಾಗ ಏನಾಗುತ್ತೆ ಅಲ್ಲಿಗೆ 2z ಮೈನಸ್ 2y ಈಸ್ ಈಕ್ವಲ್ ಟು ಐ ಕ್ಯಾಪ್ ಕೋಎಫಿಷಿಯೆಂಟ್ ಏನು 8 ಕರೆಕ್ಟಾ. ಇಲ್ಲಿ ಐ ಕ್ಯಾಪ್ ಕೋಎಫಿಷಿಯೆಂಟ್ 2z ಮೈನಸ್ 2y, ಇಲ್ಲಿ ಐ ಕ್ಯಾಪ್ ಕೋಎಫಿಷಿಯೆಂಟ್ ಏನು 8. ನೆಕ್ಸ್ಟ್ ಜೆ ಕ್ಯಾಪ್ ಕೋಎಫಿಷಿಯೆಂಟ್ ಮೈನಸ್ ವಿತ್ ಇದಿಷ್ಟು ಕರೆಕ್ಟಾ. ಈ ಕಡೆ ಜೆ ಕ್ಯಾಪ್ ಕೋಎಫಿಷಿಯೆಂಟ್ 7. ಸೊ ಅಲ್ಲಿಗೆ ಜೆ ಕ್ಯಾಪ್ ಬಿಸಿಕೊಟ್ಟು ಏನಾಗುತ್ತೆ ಅಲ್ಲಿಗೆ ಫಸ್ಟ್ ಕಂಪ್ಯಾರಿಸನ್ ಮುಗೀತು. ಈಗ ಸೆಕೆಂಡ್ ಕಂಪ್ಯಾರಿಸನ್, ಸೆಕೆಂಡ್ ಏನಾಗುತ್ತೆ ಅಲ್ಲಿಗೆ ಮೈನಸ್ ಆಫ್ ಮೈನಸ್ ಝೆಡ್ ಮೈನಸ್ 2x ಈಸ್ ಈಕ್ವಲ್ ಟು ಈ ಕಡೆ ಸೈಡ್ 7. ನೆಕ್ಸ್ಟ್ ಕೆ ಕ್ಯಾಪ್ ಕೋಎಫಿಷಿಯೆಂಟ್ ಏನು ಮೈನಸ್ ವೈ ಮೈನಸ್ 2x ಈಸ್ ಈಕ್ವಲ್ ಟು ಮೈನಸ್ 3. ಸಿಂಪ್ಲಿಫೈ ಮಾಡ್ಕೊಂಡ್ರೆ ಡಿವೈಡ್ ಬೈ 2 ಮಾಡ್ತೀನಿ. ಝೆಡ್ ಮೈನಸ್ ವೈ ಈಸ್ ಈಕ್ವಲ್ ಟು 4. ಇಲ್ಲಿ ಮೈನಸ್ ಒಳಗೆ ಕಳಿಸ್ತೀನಿ. ಝೆಡ್ ಪ್ಲಸ್ 2x ಈಸ್ ಈಕ್ವಲ್ ಟು 7. ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದರೆ ವೈ ಪ್ಲಸ್ 2x ಈಸ್ ಈಕ್ವಲ್ ಟು 3. ಓಕೆ, 3 ಈಕ್ವೇಷನ್ಸು 3 ಅನ್ನೋನ್ಸು ಸಾಲ್ವ್ ಮಾಡೋಣ ಅಂತ ಹೋದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂದರೆ ಇದು ಮತ್ತು ಇವೆರಡು ಇದಾವಲ್ಲ, ಇವೆರಡನ್ನ ನಾನು ಯಾರು ಸಬ್ಟ್ರ್ಯಾಕ್ಟ್ ಮಾಡಿದೆ ಅನ್ಕ ಆಟೋಮೆಟ್ಲಿ ಬರೋದು ಆನ್ಸರ್ ಏನು ಈ ಪಾರ್ಟೇ ಕರೆಕ್ಟಾ. ಆ್ಯಕ್ಚುಲಿ ಇಲ್ಲಿ 2 ಈಕ್ವೇಷನ್ ಇಲ್ಲೇ ಇಲ್ಲ, ಇರೋದು ಒಂದೇ ಒಂದು ಈಕ್ವೇಷನ್. ಸೊ ಅಲ್ಲಿಗೆ ಇನ್ನೊಂದು ಈಕ್ವೇಷನ್ ಈ ಪಾರ್ಟಲ್ಲಿ ಐತಿ. ಈಗ ಇಲ್ಲಿ ಆ್ಯಂಡ್ ಅಂತ ಬರೆದಿಟ್ಟಿನಲ್ಲ, ಇಲ್ಲಿ ನೋಡೋಣ ಈಗ. ಸೊ ಇನ್ನೊಂದು ಈಕ್ವೇಷನ್ ಅಂದರೆ ಇದು ಕರೆಕ್ಟಾ. ಇಲ್ಲಿಂದ ಏನು ಸಿಗುತ್ತೆ ನೋಡಿ. ಸೊ ಇಲ್ಲೇನು ಸಿ ಬಾರ್ ಅಂದ್ರೇನು ಸೇಮ್ ಎಕ್ಸ್ ಐ ಕ್ಯಾಪ್ ಪ್ಲಸ್ ವೈ ಜೆ ಕ್ಯಾಪ್ ಪ್ಲಸ್ ಝೆಡ್ ಕೆ ಕ್ಯಾಪ್ ಡಾಟ್ ವಿತ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಈಸ್ ಈಕ್ವಲ್ ಟು 4. ಸೊ ಅಲ್ಲಿಗೆ ಡಾಟ್ ಪ್ರಾಡಕ್ಟಲ್ಲಿ ಏನು ಮಾಡ್ತೀವಿ, ಕೋಎಫಿಷಿಯೆಂಟ್ಸ್ ಎಕ್ಸ್ ಕೋಎಫಿಷಿಯೆಂಟ್ ಐ ಕೋಎಫಿಷಿಯೆಂಟ್ಸ ಮಲ್ಟಿಪ್ಲೈ, ಜೆ ಕೋಎಫಿಷಿಯೆಂಟ್ಸ ಮಲ್ಟಿಪ್ಲೈ ಆ್ಯಂಡ್ ಕೆ ಕೋಎಫಿಷಿಯೆಂಟ್ಸ ಮಲ್ಟಿಪ್ಲೈ ಕರೆಕ್ಟಾ. ಸೊ ಅಲ್ಲಿಗೆ ಏನಾಗುತ್ತೆ ಎಕ್ಸ್ ಇಂಟು 1 ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು 4 ಓಕೆನಾ. ಸೊ ಇಲ್ಲಿ ಈಗ ಈ ಕಡೆ ಏನು ಮಾಡ್ತೀನಿ, ಈಗ ಈ ಕಡೆ ಈಕ್ವೇಷನ್ ತಗೊತೀನಿ. ಈ ಕಡೆ ಈಕ್ವೇಷನ್ ಅಬ್ಸರ್ವ್ ಮಾಡಿರಿ ಅಂದರೆ ಈ ಈಕ್ವೇಷನಲ್ಲಿ. ಸೊ ಇಲ್ಲಿ ಝೆಡ್ ಮೈನಸ್ ವೈ ಈಸ್ ಈಕ್ವಲ್ ಟು 4 ಇದನ್ನ ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಇವೆರಡು ಮೈನಸ್ ಮಾಡಿದ್ರೆ ಅದೇ ಬರೋದು. ಸೊ ಇಲ್ಲಿ ಏನು ಮಾಡ್ತೀನಿ, ಎಲ್ಲರನ್ನೂ ಬೋತ್ ವೈ ಮತ್ತು ಬೋತ್ ಝೆಡ್ನ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಬರಿಲ್ಲ. ಸೊ ಯಾವ ಥರ ಬರಿಬೋದು ಇಲ್ಲಿ ಅಬ್ಸರ್ವ್ ಮಾಡಿರಿ. ವೈ ಈಸ್ ಈಕ್ವಲ್ ಟು ಅಂತ ಬರಿಬೋದು 3 ಮೈನಸ್ 2x ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು ಏನು ಬರಿಬೋದು 7 ಮೈನಸ್ 2x. ಇವರಿಬ್ಬರು ತಗೊಂಡೋಗಿ ಇಲ್ಲಿ ಸಪ್ರೇಷನ್ ಮಾಡ್ತೀನಿ. ಓಕೆ, ಸಪ್ರೇಷನ್ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಹಂಗೆ ಇರಲಿ ಪ್ಲಸ್ ವೈ ವ್ಯಾಲ್ಯೂ ಏನು 3 ಮೈನಸ್ 2x ಪ್ಲಸ್ ಝೆಡ್ ವ್ಯಾಲ್ಯೂ ಏನು 7 ಮೈನಸ್ 2x ಈಸ್ ಈಕ್ವಲ್ ಟು 4. ಸೊ ಇಲ್ಲಿಂದ ಏನಾಗುತ್ತೆ ಅಲ್ಲಿಗೆ ಎಕ್ಸ್ ಮೈನಸ್ 2x ಅಲ್ಲಿಗೆ ಸ್ಟಾರ್ಟ್ರೊಳಗೆ ಮೈನಸ್ 3x ಪ್ಲಸ್ 7 ಪ್ಲಸ್ 3 10 ಈಸ್ ಈಕ್ವಲ್ ಟು 4. ದೇರ್ ಫೋರ್ ಮೈನಸ್ 3x ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಲ್ಲಿಗೆ ಮೈನಸ್ 6. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು 2. ದೇರ್ ಫೋರ್ ಎಕ್ಸ್ ಈಸ್ ಈಕ್ವಲ್ ಟು 2. ಎಕ್ಸ್ ಈಸ್ ಈಕ್ವಲ್ ಟು 2 ತಗೊಂಬಂದು ಇಲ್ಲಿಗೆ ಹಾಕಿದೆ ಅನ್ಕಡ್ರಿ ವಾಪಸ್ಸು. ಆಟೋಮೆಟ್ಲಿ ಏನಾಗುತ್ತೆ ಇಲ್ಲಿ ವೈ ಮಸ್ ಝೆಡ್ ಸಿಗುತ್ತೆ. ದೇರ್ ಫೋರ್ ವೈ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ, ಎಕ್ಸ್ ಈಕ್ವಲ್ 2 ಕೊಟ್ಟಾಗ ವೈ ಈಸ್ ಈಕ್ವಲ್ ಟು 3 ಮೈನಸ್ 4 ವಿಚ್ ಈಸ್ ಈಕ್ವಲ್ ಟು ಮೈನಸ್ 1 ಆ್ಯಂಡ್ ಝೆಡ್ ಈಸ್ ಈಕ್ವಲ್ ಟು ಏನಾಗುತ್ತೆ 7 ಮೈನಸ್ 4 ವಿಚ್ ಈಸ್ ಈಕ್ವಲ್ ಟು 3. ದೇರ್ ಫೋರ್ ಫೈನಲಿ ವಿ ಗೆಟ್ ಸಿ ಬಾರ್ ಈಸ್ ಈಕ್ವಲ್ ಟು ಏನು 2 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್. ಸೊ ಕ್ವಶನಲ್ಲಿ ಏನು ಕೇಳಿರೋದು, ಕ್ವಶನಲ್ಲಿ ಕೇಳಿರೋದು ನಮಗೆ ಎ ಪ್ಲಸ್ ಸಿ ಎ ಬಾರ್ ಪ್ಲಸ್ ಸಿ ಬಾರ್ ಹೋಲ್ ಸ್ಕ್ವೇರ್. ಸೊ ಕ್ವಶನ್ ಕೇಳಿರೋದು ಎ ಬಾರ್ ಪ್ಲಸ್ ಸಿ ಬಾರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅಂತ ಕೇಳಿದಾನೆ. ಸೊ ನಾನು ಏನು ಮಾಡ್ತೀನಿ, ಫಸ್ಟ್ ಮ್ಯಾಟ್ರಿಡ್ ಆಫ್ ಎ ಪ್ಲಸ್ ಸಿ ಬಾರ್ ಹೋಲ್ ಸ್ಕ್ವೇರ್ ಕೇಳಿದಾನೆ. ಸೊ ಇದಕ್ಕೆ ಡಾಟು ಇದನ್ನೆಲ್ಲ ಯೂಸ್ ಮಾಡೋಕ್ಕಿಂತನೂ ಇದನ್ನು ಎಲಿಮಿನೇಟ್ ಮಾಡಿ ಡೈರೆಕ್ಟಾಗಿ ಇಬ್ಬರನ್ನ ಆ್ಯಡ್ ಮಾಡಿಬಿಡಲ್ಲ ಬೆಸ್ಟ್. ಸೊ ಅಲ್ಲಿ ಎ ಬಾರ್ ಪ್ಲಸ್ ಸಿ ಬಾರ್ ಹೋಲ್ ಸ್ಕ್ವೇರ್. ಸೊ ಡೈರೆಕ್ಟಾಗಿ ಏನಾಗುತ್ತೆ ಅಲ್ಲಿಗೆ ಮ್ಯಾಟ್ರಿಡ್ ಆಫ್ ಎ ಬಾರ್ ಪ್ಲಸ್ ಸಿ ಬಾರ್ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಫಸ್ಟ್ ಮ್ಯಾಟ್ರಿಡ್ ಆಫ್ ಎ ಬಾರ್ ವ್ಯಾಲ್ಯೂ ಏನು, ಎ ಬಾರ್ ಈಸ್ ಮೈನಸ್ ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್ ಪ್ಲಸ್ ಸಿ ಬಾರ್ 2 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್. ಇದ್ರ ಮ್ಯಾಟ್ರಿಡ್ ಬೇಕು ಹೋಲ್ ಸ್ಕ್ವೇರ್ ಮಾಡ್ಬೇಕು ಕರೆಕ್ಟಾ. ಮ್ಯಾಟ್ರಿಡ್ಗಿಂತ ಮುಂಚೆ ವೆಕ್ಟರ್ ತಗೊಂಡ್ರೆ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿದಾಗ ಇಲ್ಲಿ ಅಬ್ಸರ್ವ್ ಮಾಡಿರಿ ಮೈನಸ್ ಐ ಪ್ಲಸ್ 2i 2j ಮೈನಸ್ ಜೆ 2k ಪ್ಲಸ್ 3k. ಸೊ ಅಲ್ಲಿಗೆ ಏನಾಗುತ್ತೆ ಆನ್ಸರು ಮೈನಸ್ ಐ ಪ್ಲಸ್ 2 ಈಸ್ ಐ ಕ್ಯಾಪ್ 2j ಮೈನಸ್ ಜೆ ಈಸ್ ಪ್ಲಸ್ ಜೆ ಕ್ಯಾಪ್ 2k ಪ್ಲಸ್ 3k ಈಸ್ ಈಕ್ವಲ್ ಟು 5k ಕ್ಯಾಪ್ ಮ್ಯಾಟ್ರಿಡ್ ಹೋಲ್ ಸ್ಕ್ವೇರ್. ಸೊ ಮ್ಯಾಟ್ರಿಡ್ ಏನು ಆ್ಯಕ್ಚುಲಾಗಿ ಅಂಡರ್ ರೂಟ್ ಆಫ್
1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 25. ಬಟ್ ಎನಿವೇ ಹೊರಗಡೆ ಹೋಲ್ ಸ್ಕ್ವೇರ್ ಆಯಿತಾ, ಅಲ್ಲಿಗೆ ಆನ್ಸರ್ ಎಷ್ಟಾಗುತ್ತೆ ಅಲ್ಲಿಗೆ √27 ಹೋಲ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಲ್ಲಿಗೆ 27. ಸೊ ನಿಮಗೆ ಬೇಕಾಗಿರೋ ಆನ್ಸರ್ ಯಾವುದು ಅಬ್ಸರ್ವ್ ಮಾಡಿ, ಎಲ್ಲಿದೆ 27 ವಿಚ್ ಈಸ್ ಆಪ್ಷನ್ 4. ಥ್ಯಾಂಕ್ ಯು.